ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾವು ಮುಂಚೆ ಏನು ನೋಡ್ತಾ ಇದ್ವಿ ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ನೋಡಿದ್ವಿ. ಸೊ ಇವತ್ತು ನಾವು ಕಂಟಿನ್ಯೂ ಮಾಡಿಕೊಂಡು ಲಾಸ್ಟ್ ಟಾಪಿಕ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್, ದಟ್ ಈಸ್ ಗ್ರಾಫಿಕಲ್ ಮೆಥಡ್ ಆಫ್ ಸಾಲ್ವಿಂಗ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ನ ಕಂಪ್ಲೀಟ್ ಮಾಡೋಣ. ಓಕೆ, ಸೊ ದಿಸ್ ಈಸ್ ದ ಲಾಸ್ಟ್ ಮೆಥಡ್ ವಿಚ್ ವಿ ಹ್ಯಾಡ್ ಪೆಂಡಿಂಗ್ ಇಟ್ಕೊಂಡಿದ್ವಿ. ಸೊ ಅದನ್ನು ಇವತ್ತು ಮುಗಿಸ್ಕೊಂಡ್ಬಿಡೋಣ. ಓಕೆ, ಸೊ ಫ್ರೆಂಡ್ಸ್, ನಮಗೆ ಆಲ್ರೆಡಿ ಗೊತ್ತಿರೋದ್ರಿಂದ ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್, ವಿಚ್ ಈಸ್ ax square plus bx plus c equal to 0, where a, b, c are real numbers and a is not equal to 0. ಸೊ ಇದರಲ್ಲಿ ಎರಡು ಕೇಸ್ ಬರ್ತಾವೆ ಫ್ರೆಂಡ್ಸ್. ಏನಂತಂದರೆ ವೆನ್ a is greater than 0 and when a is less than 0. ಸೊ ಯಾವಾಗ a is greater than 0, ಯಾವಾಗ a is less than 0 ಏನಾಗುತ್ತೆ, ಅವಾಗ ಪ್ಯಾರಾಬೋಲಾ ಅಂತ ಬರುತ್ತಿಲ್ಲ ಕಾನ್ಸೆಪ್ಟ್. ಸರ್, ಎದಕ್ಕೆ ಪ್ಯಾರಾಬೋಲಾ ಅಂತ ನೀವು ಕರೆಯಕತ್ತೀರಿ ಅಂತಂದರೆ, ಸೊ ವೆನ್ ಎವರ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಇಕ್ವೇಷನ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಇದೇನೈತಲ್ರಿ, ಇದು ಇಕ್ವೇಷನನ್ನು ಇನ್ ಕೇಸ್ ಇಫ್ ಐ ರಿಪ್ರೆಸೆಂಟ್ ದಿಸ್ ಇಕ್ವೇಷನ್ ಈಸ್ ಈಕ್ವಲ್ ಟು ಸಮ್ ವೈ. ಓಕೆ, ಇಫ್ ಐ ರಿಪ್ರೆಸೆಂಟ್ ಸಮ್ ದಿಸ್ ಇಕ್ವೇಷನ್ ಇನ್ ಟರ್ಮ್ಸ್ ಆಫ್ ಸರ್ಟನ್ ವೈ, ಸೊ ಅವಾಗ ನಾನು ಏನು ಕರಿಬೋದು ಅಂದರೆ ದಿಸ್ ವೈ ಈಸ್ ಕಾಲ್ಡ್ ಆಸ್ ಅ ಪ್ಯಾರಾಬೋಲಿಕ್ ಇಕ್ವೇಷನ್ ಅಂತ ಕರಿಬೋದು. ಸೊ ಇನ್ ದ್ಯಾಟ್ ಕೇಸ್ ಯಾಕೆ ನಾವು ಪ್ಯಾರಾಬೋಲಿಕ್ ಕರಿತಾ ಇದ್ದೇವೆ ಅಂದರೆ, ಸೊ ಸಿನ್ಸ್ ನಾವು ಗ್ರಾಫಿಕಲ್ ಸೊಲ್ಯೂಷನ್ ಮಾಡ್ತಾ ಇದ್ದೀವಲ್ಲ, ಅದಕ್ಕಾಗಿ ನಾವು ಅದನ್ನು ಪ್ಯಾರಾಬೋಲಿಕ್ ಅಂತ ಕರಿತಿದ್ದೀವಿ. ಸೊ ಇಲ್ಲಿ ನೋಡ್ರಿ, ನೀವೇನಾಗುತ್ತೆ, ಪ್ಯಾರಾಬೋಲಾ ಓಪನ್ಸ್ ಅಪ್ವರ್ಡ್ಸ್ ಅಂತ ಬರುತ್ತೆ ಇಲ್ಲಿ ಯಾವಾಗ. ಸೊ ವೆನ್ ದ ಎ ಇಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ 0, ಪ್ಯಾರಾಬೋಲಾ ಓಪನ್ಸ್ ಅಪ್ವರ್ಡ್ಸ್. ವೆನ್ ಎ ವ್ಯಾಲ್ಯೂ ಇಸ್ ಲೆಸ್ ದೆನ್ 0, ಪ್ಯಾರಾಬೋಲಾ ಓಪನ್ಸ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್. ಸೊ ಅದನ್ನು ಇಲ್ಲಿ ಫಸ್ಟ್ ಕೇಸ್ನಲ್ಲಿ ನೋಡ್ಕೊಂತ ನಾವು ಡಿಟೇಲ್ ಆಗಿ ನೋಡ್ಕೊಂತ ಹೋಗೋಣ. ಸೊ ನೋಡಿ ಇಲ್ಲಿ, ಸೊ ಫಸ್ಟ್ ಕೇಸ್ನಲ್ಲಿ ಏನಪ್ಪಾ ಅಂತಂದ್ರೆ ನಮ್ದು ಎ ಗ್ರೇಟರ್ ದೆನ್ 0 ಇದ್ದಾಗ ಪ್ಯಾರಾಬೋಲಾ ಓಪನ್ಸ್ ಅಪ್ವರ್ಡ್ಸ್. ಯಾವಾಗಪ್ಪ, ಇಲ್ಲಿ 3 ಕಂಡೀಷನ್ ಅದಾವ. ಯಾಕಂದ್ರೆ ಇಟ್ ಈಸ್ ಡಿಪೆಂಡೆಂಟ್ ಆನ್ ದ ಡಿಸ್ಕ್ರಿಮಿನೆಂಟ್ ಡಿ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಯಾಕಂದ್ರೆ ಡಿ ಒಂದ್ಸತ ಗ್ರೇಟರ್ ದೆನ್ 0, ಒಂದ್ಸತ ಈಕ್ವಲ್ ಟು 0, ಇನ್ನೊಂದ್ಸತ ಲೆಸ್ ದೆನ್ 0 ಬರ್ತಾವ. 3 ಕಂಡೀಷನ್ಸ್. ಸೊ ಫಸ್ಟ್ ಕಂಡೀಷನ್ನಾಗ ಏನಂದ್ರೆ ಎ ಗ್ರೇಟರ್ ದೆನ್ 0 ಮತ್ತೆ ಡಿ ಆಲ್ಸೋ ಇಸ್ ಗ್ರೇಟರ್ ದೆನ್ 0. ಅವಾಗ ಏನಾಗತ್ತಪ್ಪ ಅಂದ್ರೆ ದೇರ್ ವಿಲ್ ಬಿ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್. ಇದನ್ನು ಆಲ್ರೆಡಿ ನೋಡಿದ್ದೀವಿ ಪ್ರೀವಿಯಸ್ಲಿ. ವೆನ್ ಬಿ ಸ್ಕ್ವೇರ್ ಮೈನಸ್ 4 ಇಸ್ ಗ್ರೇಟರ್ ದೆನ್ 0, 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಹೆಂಗ್ ಬರ್ತಾವಪ್ಪ ಅಂದ್ರೆ, ಆ ಪ್ಯಾರಾಬೋಲಾ ಇಟ್ ವಿಲ್ ಬಿ ಓಪನಿಂಗ್ ಅಪ್ವರ್ಡ್ಸ್ ಅಂಡ್ ಇಟ್ ವಿಲ್ ಬಿ ಇಂಟರ್ಸೆಕ್ಟಿಂಗ್ ದ 2 ಎಕ್ಸ್ ಕೋಆರ್ಡಿನೇಟ್ಸ್. ಎಕ್ಸ್ ಆಕ್ಸಿಸ್ ಅಲ್ಲಿ 2 ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾವ, ಬೇರೆ ಬೇರೆ ಪಾಯಿಂಟ್ಸ್ ಅಲ್ಲಿ ಆಗ್ತಾವ. ಅದೇ ನೀವು ಎ ಲೆಸ್ ದೆನ್ 0 ಇದ್ದ ಕಂಡೀಷನ್ ನೋಡಿದ್ರೆ ಅದೇ ಸೇಮ್ ಥಿಂಗ್, ಬಟ್ ಸೇಮ್ ಮತ್ತು ಎಕ್ಸ್ ಕೋಆರ್ಡಿನೇಟ್ಸ್ ನಲ್ಲಿ ಇಂಟರ್ಸೆಕ್ಟ್ ಆಗ್ತಾವ. ಬಟ್ ಆದ್ರೆ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಪ್ಯಾರಾಬೋಲಾ ಏನಾಗುತ್ತೆ, ಡೌನ್ವರ್ಡ್ ನಲ್ಲಿ ಓಪನ್ ಆಗುತ್ತೆ ಈ ತರ. ಸೊ ಅದೇ ಒಂದು ಮೇಜರ್ ಡಿಫರೆನ್ಸ್. ಓಕೆ, ಸೊ ಇನ್ ಸೆಕೆಂಡ್ ಕೇಸ್ ನೀವು ತಗೊಂಡ್ರಿ ಇಲ್ಲಿ. ಸೊ ಇಲ್ಲಿ ಸೆಕೆಂಡ್ ಕೇಸ್ ಏನಪ್ಪಾ ಅಂದ್ರೆ ವೆನ್ ಡಿ ಇಸ್ ಈಕ್ವಲ್ ಟು 0, ಸೊ ಅವಾಗ ನೀವು ತಗೊಂಡ್ರಿ ಏನಾಗುತ್ತೆ, ಯು ವಿಲ್ ಗೆಟ್ ಈಕ್ವಲ್ ರೂಟ್ಸ್ ಬರ್ತಾವ. ನಿಮ್ಗೆ ಅವಾಗ ಈಕ್ವಲ್ ರೂಟ್ಸ್ ಬರ್ತಾವ. ಸೊ ದಟ್ ಈಸ್ x1 ಈಕ್ವಲ್ ಟು x2. ಆವಾಗ ಆದ್ರೆ ಎ ಇಸ್ ಗ್ರೇಟರ್ ದೆನ್ 0 ಅಂತ ಇರೋ ಕಂಡೀಷನ್ ಸಂಬಂಧ ಏನಾಗುತ್ತೆ, ಪ್ಯಾರಾಬೋಲಾ ಅಪ್ವರ್ಡ್ ಓಪನ್ ಆಗಿರುತ್ತೆ. ಒಂದೇ ಪಾಯಿಂಟ್ ನಲ್ಲಿ ನಿಮ್ಗೆ 2 ರೂಟ್ಸ್ ಸಿಗ್ತಾವ. ಅಂದ್ರೆ ಒಂದೇ ಪಾಯಿಂಟ್ ಟಚ್ ಆಗೈತೆ. ಮೀನ್ಸ್ ಎಕ್ಸ್ ಆಕ್ಸಿಸ್ ಈಸ್ ಓನ್ಲಿ 1 ರೂಟ್ ಅಷ್ಟೇ ಅಲ್ಲಿ ಟಚ್ ಆಗುತ್ತೆ. ಸೊ ಈಕ್ವಲ್ ರೂಟ್ಸ್ ಇರೋದ್ರಿಂದ ಸೇಮ್ ಕೋಆರ್ಡಿನೇಟ್ಸ್ ಬರ್ತಾವೆ. ಅದೇ ಸೇಮ್ ಥಿಂಗ್ ಡಿ ಒಳಗೆ ಇಲ್ಲಿ ಎ ಲೆಸ್ ದೆನ್ 0 ಇರೋದ್ರಿಂದ ಸೊ ಪ್ಯಾರಾಬೋಲಾ ಡೌನ್ವರ್ಡ್ಸ್ ಅಷ್ಟೇ ಓಪನ್ ಆಗುತ್ತೆ ಮತ್ತು ಉಳ್ಕಿದ ಕಂಡೀಷನ್ಸ್ ಎಲ್ಲ ಸೇಮ್ ಆಗಿ ಇರ್ತವೆ. ಅಷ್ಟು ಒಂದೇ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾವೆ. ಸೊ ಇನ್ ಥರ್ಡ್ ಕಂಡೀಷನ್ ನೀವು ನೋಡಕತ್ರ, ಸೊ ವೆನ್ ದ ವ್ಯಾಲ್ಯೂ ಆಫ್ ಡಿ ಇಸ್ ಲೆಸ್ ದೆನ್ 0 ಅಂದ್ರೆ ನೋ ರಿಯಲ್ ರೂಟ್ಸ್ ಕಂಡೀಷನ್ ಇರೋದ್ರಿಂದ ನಿಮ್ಗೆ ಏನಾಗ್ತದೆ, ಅಲ್ಲಿ ನಿಮ್ಗೆ ಎಕ್ಸ್ ಅಲ್ಲಿ ಏನೂ ಇಂಟರ್ಸೆಪ್ಟ್ ಸಿಗಂಗಿಲ್ಲ. ಬಿಕಾಸ್ ನಿಮ್ಗೆ x1 ಮತ್ತು x2 ವ್ಯಾಲ್ಯೂಸ್ ಬರಂಗಿಲ್ಲ ಆವಾಗ. ಸೊ ದೀಸ್ ವಿಲ್ ಬಿ ಇಮ್ಯಾಜಿನರಿ ರೂಟ್ಸ್ ಆಗ್ಬಿಡ್ತಾವ. ಹಾಗಾಗಿ ದೇರ್ ವಿಲ್ ನಾಟ್ ಬಿ ಎನಿ ಎಕ್ಸ್ ಇಂಟರ್ಸೆಪ್ಟ್ಸ್. ಬಟ್ ಎ ಗ್ರೇಟರ್ ದೆನ್ 0 ಇರೋದ್ರಿಂದ ಏನಾಗುತ್ತೆ, ದ ಪ್ಯಾರಾಬೋಲಾ ವಿಲ್ ಸ್ಟಿಲ್ ಬಿ ದೇರ್. ಹಾಗಾಗಿ ಇಟ್ ವಿಲ್ ಓನ್ಲಿ ಓಪನ್ ಇನ್ ದ ಅಪ್ವರ್ಡ್ ಡೈರೆಕ್ಷನ್. ಸೊ ಇಲ್ಲಿ ನೋಡ್ರಿ, ಸಿಮಿಲರ್ಲಿ ಇಲ್ಲಿ ಏನಾಗುತ್ತೆ, ಡಿ ಲೆಸ್ ದೆನ್ 0 ಇರೋದ್ರಿಂದ ಪ್ಯಾರಾಬೋಲಾ is also less than 0. ಹಾಗಾಗಿ ದ ಪ್ಯಾರಾಬೋಲಾ ಓಪನ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್. ಸೊ ಈ 3 ಕೇಸಸ್ ಅನ್ನ ನಾ ಸಮರಿ ಮಾಡ್ಕೋಬೇಕಂದ್ರೆ ಇಲ್ಲಿ ಏನಾಗುತ್ತೆ ನೋಡ್ರಿ, ಎ ಇಸ್ ಗ್ರೇಟರ್ ದೆನ್ 0, ಡಿ ಇಸ್ ಗ್ರೇಟರ್ ದೆನ್ 0, ಕಟ್ಸ್ ದ ಎಕ್ಸ್ ಆಕ್ಸಿಸ್, 2 ಡಿಸ್ಟಿಂಕ್ಟ್ ರೂಟ್ಸ್ ಬರ್ತಾವ. ಗ್ರೇಟರ್ ದೆನ್ 0, ಡಿ ಈಕ್ವಲ್ ಟು ಇದ್ದಾಗ ಎಕ್ಸ್ ಆಕ್ಸಿಸ್ ಅಲ್ಲಿ ಬರೀ ಒಂದೇ ಪಾಯಿಂಟ್ ಕಟ್ ಆಕೈತಿ.
ಸೊ ಈಕ್ವಲ್ ರೂಟ್ಸ್ ಬರ್ತಾವ. ಸೊ ಇಲ್ಲಿ ಇನ್ನೊಂದು ಕಂಡೀಷನ್, ಗ್ರೇಟರ್ ದೆನ್ 0, ಡಿ ಇಸ್ ಲೆಸ್ ದೆನ್ 0 ಇದ್ದಾಗ ನಮ್ಗೆ ಯಾವ ಪಾಯಿಂಟ್ಸು ಬರಲ್ಲ. ಸೊ ನೋ ರಿಯಲ್ ರೂಟ್ಸ್. ಬಟ್ ಎ ಗ್ರೇಟರ್ ದೆನ್ 0 ಇರೋದ್ರಿಂದ ಬರೀ ಪ್ಯಾರಾಬೋಲಾ ಅಷ್ಟ ಅಪ್ವರ್ಡ್ ಬರುತ್ತೆ. ಸೊ ಇಲ್ಲಿ ಮತ್ತೆ ಸೆಕೆಂಡ್ ಕಂಡೀಷನ್, ಎಲ್ಲ ಕಡೆನೂ ಎ ಇಸ್ ಲೆಸ್ ದೆನ್ 0 ಇರೋದ್ರಿಂದ ನಮಗೆಲ್ಲ ಕಡೆನೂ ಡೌನ್ವರ್ಡ್ ಬರ್ತಾವ. ಬಟ್ ಡಿ ಗ್ರೇಟರ್ ಇರೋದ್ರಿಂದ ನಮಗೆ 2 ಪಾಯಿಂಟ್ಸ್ ಇಲ್ಲಿ ಕಟ್ ಆಗ್ತಾವ. ಸೊ ಇಲ್ಲಿ ಡಿ ಇಸ್ ಈಕ್ವಲ್ ಟು 0 ಇರೋದ್ರಿಂದ ನಮಗಿಲ್ಲಿ ಬರೀ ಒಂದ ಕಾಮನ್ ಪಾಯಿಂಟ್ಗೆ 2 ರೂಟ್ಸ್ ಈಕ್ವಲ್ ಬರ್ತಾವ್ರಿ. ಸೊ ಇಲ್ಲಿ ನಮಗೇನೈತಿ, ಡಿ ಇಸ್ ಲೆಸ್ ದೆನ್ 0 ಇರೋದ್ರಿಂದ ನಮಗಿದು ಎಕ್ಸ್ ಆಕ್ಸಿಸ್ ನಲ್ಲಿ ಕಟ್ಟ ಆಗಂಗಿಲ್ಲ. ಸೊ ಇಟ್ ವಿಲ್ ನಾಟ್ ಇಂಟರ್ಸೆಕ್ಟ್ ಇನ್ ದ ಆನ್ ದ ಎಕ್ಸ್ ಆಕ್ಸಿಸ್. ಸೊ ಹಂಗಿರೋದ್ರಿಂದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಟ್ಕೋಬೇಕಪ್ಪ ಅಂದ್ರೆ, ದ ಡಿ ವ್ಯಾಲ್ಯೂ ಡಿಟರ್ಮೈನ್ಸ್ ದಿ ನೇಚರ್ ಅಂಡ್ ನಂಬರ್ ಆಫ್ ರಿಯಲ್ ರೂಟ್ಸ್. ಓಕೆ, ಸೊ ದ ವ್ಯಾಲ್ಯೂ ಆಫ್ ಎ ಡಿಸೈಡ್ಸ್ ದ ಓಪನಿಂಗ್ ಆಫ್ ದಿ ಪ್ಯಾರಾಬೋಲಾ. ಆಪ್ಷನ್ಸ್ ನಲ್ಲಿ ಕೇಳಬಹುದವ, ಓಪನಿಂಗ್ಸ್ ಆಫ್ ದಿ ವೆದರ್ ದ ಪ್ಯಾರಾಬೋಲಾ ಓಪನ್ಸ್ ಅಪ್ವರ್ಡ್ಸ್, ಹಂಗೆಲ್ಲ ಕೇಳ್ಬೋದು. ಸೊ ದ ಸೈನ್ ಆಫ್ ಎ, ಯಾವ ಸೈನ್ ಅದು, ದ ಸೈನ್ ಆಫ್ ಎ ಇನ್ ದ ಸ್ಟ್ಯಾಂಡರ್ಡ್ ಇಕ್ವೇಶನ್ ax² + bx + c = 0 will decide the opening of the parabola. Okay, so this is the, ನಾ ಅದನ್ನೇ ಹೇಳಿದೆ ಸ್ಟಾರ್ಟಿಂಗ್. ಸೊ ವೆನ್ ಯು ರಿಪ್ರೆಸೆಂಟ್ y is equal to ax² + bx + c = 0, ಅವಾಗ ನೀವು ಗ್ರಾಫ್ನ ಡ್ರಾ ಮಾಡ್ತೀರಲ್ಲ, ಸೊ ನಿಮ್ಗೆ ಅವಾಗ 2 ವ್ಯಾಲ್ಯೂಸ್ ಬರ್ತಾವ, x1 ಆ್ಯಂಡ್ x2. ಸೊ ಆ ವ್ಯಾಲ್ಯೂಸನ್ನು ನಾವೇನು ಮಾಡ್ತೀವಿ, x1, 0 ಆಮೇಲೆ x2, 0 ಅಂತೇಳಿ ಎಕ್ಸ್ ಆಕ್ಸಿಸ್ನಲ್ಲಿ ಪ್ಲಾಟ್ ಮಾಡ್ತೀವಿ. ಇದು ಇಲ್ಲರ ಇರ್ಬೋದು, ಈ ಕಡೆನ ಬರ್ಬೋದು. ಓಕೆ, ನೋಡೋಣ ನಮ್ಮ ಮುಂದೆ. ಸೊ ಶೇಪ್ ಆಫ್ ದಿ ಕ್ವಾಡ್ರಾಟಿಕ್ ಗ್ರಾಫ್. ಸೊ ಈ ಇಕ್ವೇಶನ್ ಅಲ್ಲಿ ನೋಡ್ರಿ, ಸೊ ಇಲ್ಲಿ ನಮ್ಗೆ ಏನಾಗದೆ, ಎ ದ ವ್ಯಾಲ್ಯೂ ಆಫ್ ಎ ಗ್ರೇಟರ್ ದೆನ್ 1. ಎಕ್ಸಾಂಪಲ್ ನೋಡ್ರಿ ಇಲ್ಲೇ. ಸೊ ಈಗ ಏನಾಗುತ್ತೆ, ಆಲ್ವಿಯಸ್ಲಿ ನಮ್ಗೆ ಪ್ಯಾರಾಬೋಲಾ ಹಿಂಗೆ ಬರಬೇಕು. ಬಟ್ ಇದನ್ನು ನಾನು ಸಾಲ್ವ್ ಮಾಡ್ತೀನಿ. ಸೊ ದಿಸ್ ಈಸ್ x². ಸೊ ದಿಸ್ ಈಸ್ -1x - 3x + 3. ಸೊ x ಕಾಮನ್ ತೊಗೊಂಡ್ರೆ x - 1, -3 ಕಾಮನ್ ತೊಗೊಂಡ್ರೆ x - 1. ಸೊ x - 1 ಇಂಟು x - 3. ಸೊ x = 1 ಆರ್ x = 3. 2 ಆನ್ಸರ್ ಬಂದು. ಸೊ ನಂದು ಇಂಟರ್ಸೆಪ್ಟ್ ಏನಾಗ್ತಾವ ಅವಾಗ, ಸೊ x1 ಇದು ಏನಾಗುತ್ತೆ, ಇಟ್ ಈಸ್ 1, 0. ಆಮೇಲೆ x2 ಏನಾಗುತ್ತೆ, ಇದು 3, 0. ಸೊ ಈಗ ನಾನು ಗ್ರಾಫ್ ಮಾಡೋದಾದ್ರೆ, ಓಕೆ, ಸೊ ದಿಸ್ ಈಸ್ ಮೈ y axis, this is my x axis. ಸೊ ನಾನೀಗ ಈಗೇನು ಮಾಡ್ತೀನಿ, ಪ್ಲಾಟ್ ಮಾಡ್ತೀನಿ 1, 0. ಸೊ 1, 0 ಇಲ್ಲಿ ಪ್ಲಾಟ್ ಮಾಡಿದೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ, 3, 0. ನಾನು ಅದನ್ನು ಏನು ಮಾಡ್ತೀನಿ, ಇಲ್ಲೇ ಸ್ವಲ್ಪ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ 2. ಸೊ ಹಂಗಾಗಿ, ಬಟ್ ಇನ್ನೊಂದು y ಕೋಆರ್ಡಿನೇಟ್ ನೀವು ಕೇಳ್ಬೋದು, ಸರ್ ಎಕ್ಸ್ ಕೋಆರ್ಡಿನೇಟ್ಸ್ ಆಯ್ತು ರೀ, ಮತ್ತು y ಕೋಆರ್ಡಿನೇಟ್ ಯಾವ್ದು ಬರುತ್ತೆ? ಸೊ ನೋಡ್ರಿ ಇಲ್ಲೇ ಇದೇನು 3 ಅಂತ ಕಾಣ್ತಾ ಇದೆಯಲ್ಲ ನಿಮಗೆ, ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ. ದಿಸ್ ಈಸ್ ಯುವರ್ y ಇಂಟರ್ಸೆಪ್ಟ್. ಇದು ನಿಮ್ದು y ಇಂಟರ್ಸೆಪ್ಟ್. ಇದು ಹೆಂಗಿರ್ತೈತ್ರಿ ಕೋಆರ್ಡಿನೇಟ್ ಸ್ಟೇಟು, 0, 3. ಓಕೆ, ಸೊ 0, 3 ಅಂದರೆ ಆಲ್ಮೋಸ್ಟ್ ಅದು ಇಲ್ಲಿ ಬರ್ಬೋದು. ಸೊ 0, 3. ಸೊ ಈ ಪ್ಯಾರಾಬೋಲಾ ಹೆಂಗಿರುತ್ತಪ್ಪ ಅಂತಂದ್ರೆ, ಈ ಪ್ಯಾರಾಬೋಲಾ ನೋಡ್ಲಿಕ್ಕೆ ನಿಮ್ಗೆ ಈ ತರ ಬರುತ್ತೆ. ಸೊ ದಿಸ್ ಈಸ್ ದ ನೇಚರ್ ಆಫ್ ದಿ ಪ್ಯಾರಾಬೋಲಾ ಫಾರ್ ದಿಸ್ ಗಿವನ್ ಇಕ್ವೇಶನ್. ಓಕೆ ಫ್ರೆಂಡ್ಸ್, ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ನೆಕ್ಸ್ಟ್ ಕೇಸ್ನಲ್ಲಿ ಏನಾಗುತ್ತೆ, ಇಲ್ಲಿ ನೋಡ್ರಿ ಇಲ್ಲೇ. ಸೊ ಇಲ್ಲಿ ಏನಾಗತೈತ್ರಿ ಹೇಳ್ರಿ, ಡೈರೆಕ್ಟ್ಲಿ ನೀವು ನೋಡ್ಬೋದು, a is equal to -1 ಅಂದರೆ a is less than 0. ಓಕೆ, ಸೊ ಎರಡಂತೂ ಆನ್ಸರ್ ಬಂದೇ ಬರ್ತಾವ. ಯಾವುದು, x = 1 ಮತ್ತು x = 3. ಸೊ ಸೇಮ್ ಇರೋದ್ರಿಂದ, ಪ್ರೀವಿಯಸ್ ಇಕ್ವೇಶನ್ ಸೇಮ್ ಇರೋದ್ರಿಂದ ಆನ್ಸರ್ ಸೇಮ ಬರ್ತಾವ್ರಿ, 1, 3. ಬಟ್ ಗ್ರಾಫ್ ಹೆಂಗೆ ಬರ್ತೈತಿ ನೋಡ್ಕೋರಿ. ಸೊ ಸಿನ್ಸ್ ಇಲ್ಲ ಆಲ್ರೆಡಿ ನಾನು ಏನು ಹೇಳಿದೆ ನಿಮ್ಗೆ, a less than 0 ಇರೋದ್ರಿಂದ ಇದು ಡೌನ್ವರ್ಡ್ ಓಪನ್ ಆಗುತ್ತೆ. ಓಕೆ, ಸೊ ಒಂದು ಆನ್ಸರ್ ಏನಾಗುತ್ತೆ, 1, 3. ಸೊ ಇದು ಒನ್ ಪಾಯಿಂಟ್ ಈಸ್ 1, 0. ಇನ್ನೊಂದು ಪಾಯಿಂಟ್ ಏನಿದೆ, ಇಟ್ ಈಸ್ 3, 0. ಬಟ್ ಇಲ್ಲಿ ಆಲ್ರೆಡಿ -3 ಇರೋದ್ರಿಂದ ನಮ್ದು ಇಂಟರ್ಸೆಪ್ಟ್ ಇಲ್ಲಿ ಬರ್ತೈತಿ 0, -3. 0, -3. ಸೊ ಅವಾಗ ನಮ್ಮ ಗ್ರಾಫ್ ಹೆಂಗೆ ಓಪನ್ ಆಗತ್ತಂದ್ರೆ, ಸೊ ಅವಾಗ ನಮ್ಮ ಗ್ರಾಫು ಈ ಥರ ಬರ್ತೈತಿ. ಓಕೆ ಫ್ರೆಂಡ್ಸ್, ಸೊ ಹೋಪ್ ಯು ಅಂಡರ್ಸ್ಟುಡ್. ಓಕೆ,
ಸೊ ಈ ಥರ ನಾವು ಸಾಲ್ವ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಮೀನಿಂಗ್ ಆಫ್ ದಿ ರೂಟ್ಸ್. ಸೊ ಅವಾಗ ನೀವು ಯಾವುದೇ ಈಕ್ವೇಷನ್ ಸಾಲ್ವ್ ಮಾಡಿದಾಗ ಸೊ ನಿಮ್ಗೇನು ಸಿಗ್ತಾವ್ರಿ, ಎರಡು ರೂಟ್ಸ್, ಎರಡು ವ್ಯಾಲ್ಯೂಸ್ ಬಂದೇ ಬರ್ತಾವ. ಸೊ ದಟ್ ಇಂಟರ್ಸೆಪ್ಟ್ ಈಸ್ 2,0 ಆ್ಯಂಡ್ 3,0. ಓಕೆ, ಸೊ 3 ಪಾಸಿಬಲ್ ಕೇಸಸ್ ನೋಡ್ರಿ. ಈಗ ಗ್ರಾಫ್ ಕಟ್ಸ್ ಎಕ್ಸಸ್ ಅಟ್ 2 ಡಿಫ್ರೆಂಟ್ ಪ್ಲೇಸಸ್. ಈ ಈಕ್ವೇಷನ್ಗೆ ನೀವು ಸಾಲ್ವ್ ಮಾಡಿದ ರೂಟ್ಸ್ ಕಂಡು ಹಿಡಿದಾಗ 2,3 ಅಂತ ನಿಮ್ಗೆ ಬಂದಿರ್ತಾವಲ್ಲ, ಸೊ ಅವಾಗ ನಿಮ್ಗೆ ಏನು ಸಿಗ್ತೈತಿ, 2 ಡಿಸ್ಟಿಂಕ್ಟ್ 2 ಇಂಟರ್ಸೆಕ್ಷನ್ಸ್ ಅಂದರೆ 2 ರಿಯಲ್ ರೂಟ್ಸ್ ನಿಮಗೆ ಸಿಗ್ತಾವ. ಸೊ ಇಲ್ಲಿ ನೋಡಿರೋದಂದ್ರೆ 2,3 ಇರೋದ್ರಿಂದ ಸೊ ಇದೇನು ಎಕ್ಸ್ನು ಪಾಸಿಟಿವ್ ಐತಿ, 6 ಐತಿ. ಸೊ 0,6 ಇಲ್ಲ ಆಯಿತು. ಸೊ ದಿಸ್ ಈಸ್ 2,0. ಇನ್ನೊಂದಿಲ್ಲಿ 3,0. ಸೊ ಹಾಗಾಗಿ ಗ್ರಾಫ್ ಏನಾಗುತ್ತೆ, ಈ ಥರ ಬರುತ್ತೆ. ಓಕೆ, ಸೊ ಈಗ ಸೆಕೆಂಡ್ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ಈ ಕ್ವಾಡ್ರಾಟಿಕ್ ಈಕ್ವೇಷನ್ನಲ್ಲಿ ಹೆಂಗಾಗಿತ್ತಪ್ಪ ಅಂದ್ರೆ ಎರಡೂ ರೂಟ್ಸ್ ಈಕ್ವಲ್ ಅದಾವ. ಅಂದ್ರೆ ಎರಡೂ ರೂಟ್ಸ್ ಏನು ಬಂದಾವಲ್ಲ 2,2 ಬಂದ್ಬಿಟ್ಟಾವ. ಸೊ ಅವಾಗ ನಿಮ್ದು ಗ್ರಾಫ್ ಹೆಂಗೆ ಬರುತ್ತಂದ್ರೆ ಇಲ್ಲಿ ನೋಡ್ಕೋರಿ, ವ್ಯಾಲ್ಯೂ y ಇಂಟರ್ಸೆಪ್ಟ್ ಏನೈತಿ 0,4 ಐತಿ. ಆಮೇಲೆ a ವ್ಯಾಲ್ಯೂ ಗ್ರೇಟರ್ ದೆನ್ 1 ಇರೋದ್ರಿಂದ ಪ್ಯಾರಾಬೋಲಾ ಓಪನಿಂಗ್ ಅಪ್ವರ್ಡ್ಸ್. ಸೊ 1 ಪಾಯಿಂಟ್ ಇಲ್ಲಿ 0,4 ಬರುತ್ತೆ, ಇನ್ನೊಂದು ಪಾಯಿಂಟ್ ಇಲ್ಲೇ ಬರುತ್ತೆ, ಎರಡು ಪಾಯಿಂಟ್ಸ್ ಇಲ್ಲೇ ಬರ್ತಾವ್ರಿ ಅವ. ಸೊ x = 2 ಬೋತ್ ಪಾಯಿಂಟ್ಸ್. ಸೊ ಹಾಗಾಗಿ ನಿಮ್ದು ಗ್ರಾಫ್ ಹೆಂಗೆ ಬರುತ್ತಪ್ಪ ಅಂದ್ರೆ ಇಲ್ಲಿ ಹಿಂಗೆ ಬಂದು ಜಸ್ಟ್ ಈ ಪಾಯಿಂಟಿಗೆ ಟಚ್ ಆಗಿ ಈ ಥರ ಹೋಗ್ಬಿಡುತ್ತೆ. ಓಕೆ, ಸೊ ದಿಸ್ ಈಸ್ ಹೌ ಇಟ್ ಈಸ್ ಡನ್. ಸೊ ನೆಕ್ಸ್ಟ್ ಒನ್, ನೋ ರಿಯಲ್ ರೂಟ್ಸ್. ಈಗ ನೋಡ್ರಿ, ನೋ ರಿಯಲ್ ರೂಟ್ಸ್ ಕೇಸ್ ಇದ್ದಾಗ ಅಂದರೆ ನೀವು b² - 4ac ಅಂತಂದರೆ ಎಷ್ಟಾದೆ, 16 - 20. ಸೊ ದಿಸ್ ಈಸ್ -4 ವಿಚ್ ಈಸ್ d ಈಸ್ ಲೆಸ್ ದೆನ್ 0. ಅವಾಗ ನಿಮ್ಗೆ ಏನು ಹೆಂಗೆ ನೀವು ಡ್ರಾ ಮಾಡ್ತೀರಿ. ಸೊ ಸಿನ್ಸ್ a ಈಸ್ ಗ್ರೇಟರ್ ದೆನ್ 0 ಇರೋದ್ರಿಂದ ನಿಮ್ದು ಈ ಗ್ರಾಫು ಇಲ್ಲೇ ಮೇಲಿನ ಇರ್ತೈತಿ. ಓಕೆ, ಇಲ್ಲೇ ಮೇಲೆ ಬರ್ತೈತಿ. ಹಾಗಾಗಿ ಇಟ್ ವಿಲ್ ಬಿ ಓಪನಿಂಗ್ ಇನ್ ದ ಅಪ್ವರ್ಡ್ ಡೈರೆಕ್ಷನ್. ಸೊ 4 ರೀತಿ ಆಪ್ಷನ್ ಕೊಟ್ಟು 4 ರೀತಿ ಬೇರೆ ಗ್ರಾಫ್ ಕೊಟ್ಟು ಅವನು ನಿಮ್ಗೆ ಟೆಸ್ಟ್ ಮಾಡ್ಬೋದು. ಓಕೆ, ಸ್ವಲ್ಪ ನೆನ್ಪಿಟ್ಕೊಂಡಿರಿ. ಸೊ ಫೈನಲಿ ಅಷ್ಟೇ, ಡಿಸ್ಕ್ರಿಮಿನೆಂಟ್ ಗ್ರೇಟರ್ ದೆನ್ 0 ಇದ್ದಾಗ ಇಟ್ ವಿಲ್ ಕಟ್ ದ ಆಕ್ಸಿಸ್ ಎಕ್ಸ್ ಆಕ್ಸಿಸ್ 2 ಟೈಮ್ಸ್, ಈಕ್ವಲ್ ಟು 0 ಇದ್ದಾಗ 1 ಟೈಮ್ ಆಗುತ್ತೆ ಕಟ್ಟು, ಬರೀ ಟಚ್ ಆಗುತ್ತೆ. ಅವಾಗ ಇಟ್ ವಿಲ್ ನಾಟ್ ಕಟ್, ಇಟ್ ಈಸ್ ಗೋಯಿಂಗ್ ಟು ಟಚ್. ಬಟ್ 0 ಇದ್ದಾಗ ಡಸ್ ನಾಟ್ ಮೀಟ್ ದಿ ಎಕ್ಸ್ ಆಕ್ಸಿಸ್. ಓಕೆ, ಸೊ ಈಗ ಸಮ್ ಎಕ್ಸಾಂಪಲ್ಸ್ ನಾವು ನೋಡ್ಕೋಬೇಕಂದ್ರೆ, ಸೊ ವೆನ್ ಯು ಸಾಲ್ವ್ ದಿಸ್ ಈಕ್ವೇಷನ್ ಗ್ರಾಫಿಕಲಿ ಅಂತ ನಿಮ್ಗೆ 2 ಪಾಯಿಂಟ್ಸ್ ಬರ್ತಾವ 2,5. ಸೊ 2,0 5,0 ಆಲ್ರೆಡಿ ತೋರಿಸಿದ್ದೀನಿ ನಿಮ್ಗೆ ಹೆಂಗೆ ಮಾಡ್ಬೇಕಂತೇಳಿ ಪ್ರೀವಿಯಸ್ ಇದರಲ್ಲಿ. ಸೊ ಜಸ್ಟ್ ಇದೆ ಅಷ್ಟೇ, ನಿಮಗೆ ಬ್ರೀಫ್ ಎಕ್ಸಾಂಪಲ್ ಇದೆ. ಸೊ 2 ಈಕ್ವಲ್ ಗ್ರಾಫ್ಸ್ ಬಂದಾಗ 3,3. ಸೊ ಆವಾಗ ನೀವೇನು ಮಾಡ್ತೀರಿ, ಸೊ ಪಾಯಿಂಟ್ ಬರೀ ಇಲ್ಲಿ ಟಚ್ ಆಗಿ ಈ ಕಡೆ ಹಿಂಗೆ ಹೋಗುತ್ತೆ. ಸೊ ಇಲ್ಲಿ ನೋಡ್ರಿ, ಈ ಈಕ್ವೇಷನ್ನಲ್ಲಿ ಎಕ್ಸಾಂಪಲ್ನಲ್ಲಿ ದ ಡೆಲ್ಟಾ ವ್ಯಾಲ್ಯೂ, ಡೆಲ್ಟಾ ಅಂದ್ರೆ ಏನು, ಡಿ ಈಸ್ ನಥಿಂಗ್ ಬಟ್ ಅವರ್ ಡಿಸ್ಕ್ರಿಮಿನೆಂಟ್ ಡೆಲ್ಟಾ. b² - 4 is less than 0, -12 ಅಂತ ಬಂದಿರೋದ್ರಿಂದ ಇಟ್ ವಿಲ್ ನೆವರ್ ಕಟ್ ದಿ ಎಕ್ಸ್ ಆಕ್ಸಿಸ್ ಆರ್ ನೋ ರಿಯಲ್ ರೂಟ್ಸ್. ಸೊ ಇನ್ನೊಂದು ಕಾನ್ಸೆಪ್ಟ್ ಏನು ನಿಮ್ಗೆ ಗೊತ್ತಿರ್ಬೇಕಂದ್ರೆ ವರ್ಟೆಕ್ಸ್ ಆಫ್ ದಿ ಪ್ಯಾರಾಬೋಲಾ. ಸೊ ಈಗ ಯಾವುದೇ ಒಂದು ಪ್ಯಾರಾಬೋಲಾ ನೀವು ಈ ಥರ ಡ್ರಾ ಮಾಡಿದ್ರಿ ಅಂತಂದ್ರೆ ಇದಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಕರಿತೀವಿ ನಾವು. ಇದಕ್ಕೆ ದಿಸ್ ಈಸ್ ಕಾಲ್ಡ್ ಆಸ್ ಟರ್ನಿಂಗ್ ಪಾಯಿಂಟ್. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ದ shape of the parabola changes from here like decreasing to increasing, ಆ ಟೈಪು descent to ascent ಅಂತ ಆಗುತ್ತೆ. ಸೊ ಅದಕ್ಕೆ ನಾವೇನು ನೆನಪಿಟ್ಕೋಬೇಕಂದ್ರೆ, ಸೊ ax² + bx + c = 0 ಅಂದರೆ ಅದನ್ನು ನಾವು ಏನಾದರೂ ಕಂಡುಹಿಡ್ಕೋಬೇಕಿತ್ತಂದ್ರೆ, ಸೊ ನಾವೇನಂದ್ರೆ ಈ ದ ಪಾಯಿಂಟ್ ಆಟ್ ವಿಚ್ ದ ಪ್ಯಾರಾಬೋಲಾ ಇಸ್ ಬಿಕಮಿಂಗ್ ಸಿಮೆಟ್ರಿಕ್ ಅಂತಂದ್ರೆ, ಸೊ ಆ ವ್ಯಾಲ್ಯೂ ನಾವು ಕಂಡುಹಿಡ್ಕೋಬೇಕಿತ್ತಂದ್ರೆ ಸೊ ಅದಕ್ಕೆ ಈ ಫಾರ್ಮುಲಾ ನಾವು ಹಾಕೋಬಹುದು. x = -b/2a. ಸೊ -b/2a ನಾವು ಮಾಡಿದ್ವಿ ಅಂತಂದ್ರೆ ನಮಗೆ ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಏನು ಇಲ್ಲಿ ಕಟ್ ಆಗತ್ತೈತಲ್ಲ ಇದು, ಸೊ ದಟ್ ಪಾಯಿಂಟ್ ಯು ವಿಲ್ ಗೆಟ್. ಸೊ ಎಕ್ಸಾಂಪಲ್ ನೋಡ್ರಿ ಇಲ್ಲಿ. ಸೊ ಈ ಈಕ್ವೇಷನ್ನಲ್ಲಿ -b/2a. ಸೊ ದಿಸ್ ಈಸ್ -6/2 × 1. ಸೊ -× -6, ಸೊ +6/2. ಸೊ ಇದು 3 ಆಯಿತು. ಸೊ ದ x ವಿಲ್ ಬಿ equal to 3 at point 3. X will cut the parabola into 2 equal halves. Okay, ಸೊ ಇದನ್ನ ಇನ್ನೊಂದು ರೀತಿ ನೀವು ಇದನ್ನ ವೆರಿಫೈ ಮಾಡ್ಕೋಬಹುದು ಅಂದ್ರೆ
ನೀವು ಈ ಈಕ್ವೇಷನ್ದ ರೂಟ್ಸ್ ಕಂಡುಹಿಡಿತೀರಿ. ಸೊ ಫಾರ್ ಎಕ್ಸಾಂಪಲ್ 1 and 5 ಬಂತಂದ್ರೆ ಆ 1 + 5/2 ಮಾಡಿದ್ರು ಸಹಿತ ನಿಮ್ಗೆ 6/2 ವಿಚ್ ಈಸ್ 3ನೇ ಬರಬೇಕು. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ ವರ್ಟೆಕ್ಸ್ ಆಫ್ ದಿ ಪ್ಯಾರಾಬೋಲಾ. ಓಕೆ, ಸೊ ಇದು ಏನಾಗುತ್ತೆ, ದಿಸ್ ಈಸ್ ಯೂಸ್ಫುಲ್ ಇನ್ ದ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ಫ್ರೆಂಡ್ಸ್, ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ. ಸ್ವಲ್ಪ ಪ್ರಾಕ್ಟೀಸ್ ಕ್ವಶನ್ಸನ್ನು ನಾನು ಇಲ್ಲಿ ಕೊಟ್ಟಿರ್ತೀನಿ, ಸೊ ದ್ಯಾಟ್ ನೀವು ಇದನ್ನು ಸಾಲ್ವ್ ಮಾಡ್ಕೊರಿ. ಆಮೇಲೆ ಏನೇ ಇದ್ದರೂ ಸ್ವಲ್ಪ ನನಗೆ ಕಮೆಂಟ್ ಮಾಡಿರಿ. ಆಮೇಲೆ ವಿ ಕ್ಯಾನ್ ಡಿಸ್ಕಸ್, ಏನಾದರೂ ಡೌಟ್ಸ್ ಇದ್ದರೆ ಡಿಸ್ಕಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಸೊ ಟೋಟಲ್ 6 ಲೆಕ್ಚರ್ ಸೀರೀಸ್ನಲ್ಲಿ ನಾನು ಕ್ವಾಡ್ರಾಟಿಕ್ ಇಕ್ವೇಷನ್ ಪೋರ್ಷನನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಸ್ವಲ್ಪ ಲೆಂದಿ ಆಗಿದೆ ನನಗೆ ಗೊತ್ತಿದೆ, ಬಟ್ ಆದರೂ ಏನಾಗುತ್ತೆ ಸ್ವಲ್ಪ ಡಿಟೇಲ್ ಆಗಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಏನಾಗುತ್ತೆ, ನಾನು ಬೇರೆ ಸಿಲೆಬಸ್, ಬೇರೆ ಲೆಕ್ಚರ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಪ್ಲೀಸ್ ಲೈಕ್ ಮೈ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಪ್ರಿಪೇರ್ ಆಗ್ತಾ ಇದ್ರೆ ಅವ್ರಿಗೆ ಕಳಿಸ್ಕೊಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ಹಾಕಿ. ಓಕೆ, ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಟಿಲ್ ದೆನ್, ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು.